ಬಾಗೇಪಲ್ಲಿಯ ಮಣ್ಣಿನ ಬಗ್ಗೆ ಮಾತಾಡೋಣ. ಇಲ್ಲಿ ಬರೀ ಬೆಳೆ ಮಾತ್ರ ಅಲ್ಲ, ಜನರ ಭವಿಷ್ಯ ಕೂಡ ಅಡಗಿದೆ. ಹಾಗಾದ್ರೆ ನಮ್ಮತ್ರ ಇರೋ ಡೇಟಾ ಅಂದ್ರೆ ಅಂಕಿಅಂಶಗಳು ಆ ಭವಿಷ್ಯಕ್ಕೆ ಒಂದು ನೀಲನಕ್ಷೆ, ಒಂದು ಬ್ಲೂ ಪ್ರಿಂಟ್ ಕೊಡಕ್ಕೆ ಸಾಧ್ಯನಾ? ನೋಡಿ, ಇದು ಬರೀ ಎಲೆಕ್ಷನ್ ಗೆಲ್ಲೋ ಮಾತಾಡ್ತಿಲ್ಲ ನಾವು, ಜನರ ಬದುಕನ್ನ ಹೇಗೆ ಚೆನ್ನಾಗಿ ಕಟ್ಕೊಡ್ಬೋದು ಅನ್ನೋದು. ಬನ್ನಿ, ಇವತ್ತು ನಾವು ಬಾಗೇಪಲ್ಲಿ ಕ್ಷೇತ್ರಕ್ಕೆ ಹೋಗೋಣ. ಇದು ಕರ್ನಾಟಕದ ಹೃದಯ ಭಾಗದಲ್ಲಿದೆ. ಆದ್ರೆ ಇಲ್ಲಿನ ಅಂಕಿಅಂಶಗಳು ಹೇಳ್ತಿರೋ ಕಥೆ ಇದೆಯಲ್ಲ, ಅದು ಇಡೀ ದೇಶಕ್ಕೆ ಒಂದು ಪಾಠ ಆಗ್ಬಹುದು. ಅಂದ್ರೆ ಇದು ಬರೀ ಒಂದು ಕ್ಷೇತ್ರದ ರಾಜಕಾರಣದ ಕಥೆಯಲ್ಲ, ಇದೊಂದು ರೀತಿ ಆಡಳಿತದ ಭವಿಷ್ಯವನ್ನೇ ರೂಪಿಸೋ ಒಂದು ಪ್ರಯೋಗಾಲಯ ಇದ್ದಾಗೆ. ನಮ್ಮ ಈ ಇಡೀ ವಿಶ್ಲೇಷಣೆಯ ಹಿಂದೆ ಒಂದು ಮೂಲ ತತ್ವ ಇದೆ. NGR ಅವರ ಮಾತಿದು, ಚುನಾವಣೆಗಳು ಗೆಲ್ಲೋಕಲ್ಲ, ಸೇವೆ ಮಾಡೋ ಹಕ್ಕನ್ನ ಗಳಿಸೋಕೆ. ಈ ಒಂದು ಮಾತಿದೆಯಲ್ಲ, ಇದೇ ನಮಗೆ ದಾರಿ ತೋರಿಸೋ ದಿಕ್ಸೂಚಿ. ಹೌದು, ಆ ಸೇವೆ ಮಾಡೋ ಹಕ್ಕನ್ನ ಗಳಿಸೋದು ಅನ್ನೋದು ಬರೀ ಒಂದು ಕಲೆ ಅಲ್ಲ, ಅದೊಂದು ವಿಜ್ಞಾನ. ಇವತ್ತಿನ ನಮ್ಮ ಈ ಚರ್ಚೆಯಲ್ಲಿ ನಾವು ಆ ವಿಜ್ಞಾನದ ಒಳಗಡೆ ಇಣಿಕಿ ನೋಡೋಣ. ಅಂದ್ರೆ ಡೇಟಾವನ್ನೇ ಆಧಾರವಾಗಿಟ್ಕೊಂಡು ಹೇಗೆ ಕೆಲಸ ಮಾಡಬಹುದು ಅನ್ನೋದನ್ನು ನೋಡೋಣ. ಸರಿ, ಹಾಗಾದ್ರೆ ಬನ್ನಿ ಬಾಗೇಪಳ್ಳಿಯನ್ನ ಇನ್ನಷ್ಟು ಹತ್ತಿರದಿಂದ ನೋಡೋಣ. ಮೊದಲನೇದಾಗಿ ಇಲ್ಲಿನ ಮಣ್ಣಿನ ಗುಣವನ್ನ ಅರ್ಥ ಮಾಡ್ಕೊಳ್ಳೋಣ. ಅಂದ್ರೆ ಇಲ್ಲಿನ ಜನರ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿ ಹೇಗಿದೆ ಅಂತ ಸಂಖ್ಯೆಗಳಲ್ಲೇ ನೋಡೋಣ ಬನ್ನಿ. 82%! ಯೋಚನೆ ಮಾಡಿ, ಇದೊಂಥರ ಅಚ್ಚರಿ ಮೂಡಿಸೋ ಸಂಖ್ಯೆ ಅಲ್ವಾ? ಇದರರ್ಥ ಬಾಗೇಪಳ್ಳಿ ಬಹುತೇಕ ಹಳ್ಳಿಗಳಿಂದಲೇ ತುಂಬಿರೋ ಒಂದು ಕ್ಷೇತ್ರ. ಇಲ್ಲಿ ಜನರ ಬದುಕು, ಅವರ ಯೋಚನೆಗಳು, ಅವರ ಸಮಸ್ಯೆಗಳು ಪ್ರತಿಯೊಂದೂ ಕೂಡ ಭೂಮಿ, ಕೃಷಿ ಸುತ್ತನೇ ಗಿರ್ಕಿ ಹೊಡೆಯುತ್ತೆ. ಹಾಗಾಗಿ ಸಿಟಿಯಲ್ಲಿ ಮಾಡೋ ಪ್ಲಾನ್ಗಳನ್ನ ತಂದಿಲ್ಲಿ ಹಾಕಿದ್ರೆ ಅದು ವರ್ಕ್ ಆಗೋಲ್ಲ. 44%! ಇಲ್ಲಿ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡಗಳ ಜನಸಂಖ್ಯೆ ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ಇದರ ನೇರ ಅರ್ಥ ಏನ್ ಗೊತ್ತಾ? ಸಾಮಾಜಿಕ ನ್ಯಾಯ, ಎಲ್ರಿಗೂ ಸಮಾನವಾದ ಅಭಿವೃದ್ಧಿ ಅನ್ನೋದು ಇಲ್ಲಿ ಬರೀ ಭಾಷಣದ ಮಾತಾಗಬಾರ್ದು. ಅದು ನಾವು ಮಾಡೋ ಪ್ರತಿಯೊಂದು ಪ್ಲಾನ್ನ ಕೇಂದ್ರಬಿಂದು ಆಗಿರಬೇಕು. 60%! ಇಲ್ಲಿ ಕೆಲಸ ಮಾಡೋ ಜನರಲ್ಲಿ ಬಹುಪಾಲು ಜನ ಒಂದು ರೈತರು, ಇಲ್ಲಾಂದ್ರೆ ಕೃಷಿ ಕೂಲಿ ಕಾರ್ಮಿಕರು. ಅಂದ್ರೆ ಇಲ್ಲಿನ ಇಡೀ ಎಕಾನಮಿ, ಆರ್ಥಿಕತೆ ನಿಂತಿರೋದೇ ಭೂಮಿ ಮೇಲೆ. ಹಾಗಾಗಿ ನೀರು, ಬೆಳೆದಿದ್ದಕ್ಕೆ ಸರಿಯಾದ ಮಾರ್ಕೆಟ್ ಮತ್ತೆ ಕೃಷಿಯಿಂದ ಬರೋ ಆದಾಯ ಇವು ಸರಿಯಿದ್ರೆ ಮಾತ್ರ ಇಲ್ಲಿ ಜನರ ಬದುಕು ಸರಿಯಿರುತ್ತೆ. ಸರಿ, ಈಗ ಜನರ ಮನಸ್ಸಲ್ಲಿ ಏನಿದೆ ಅಂತ ಅರ್ಥ ಮಾಡ್ಕೊಡಕ್ಕೆ 2023ರ ಎಲೆಕ್ಷನ್ ರಿಸಲ್ಟ್ಸ್ ಕಡೆ ನೋಡೋಣ. ಈ ವೋಟ್ ಶೇರ್ ಹಿಂದೆ ಅಡಗಿರೋ ಅಸಲಿ ಕಥೆ ಏನು ಅಂತ ತಿಳ್ಕೊಳ್ಳೋಣ. ಈ ಟೇಬಲ್ ನೋಡಿ, ಇದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಕಾಂಗ್ರೆಸ್ ವೋಟ್ ಶೇರ್ ಸ್ವಲ್ಪ ಜಾಸ್ತಿ ಆಗಿದೆ, ಸರಿ, ಆದ್ರೆ ಅಸಲಿ ಕತೆ ಅದಲ್ಲ. ಇಲ್ಲಿ ನೋಡಿ, CPIM ಮತ್ತೆ JDS ವೋಟುಗಳೇ ಏನಾದ್ವು. ಅವರ ವೋಟ್ ಬ್ಯಾಂಕ್ ಬಹುತೇಕ ಖಾಲಿಯಾದ ಹಾಗೆ ಕಾಣ್ತಿದೆ ಅಲ್ವಾ? ಆದ್ರೆ ಎಲ್ಲಕ್ಕಿಂತ ದೊಡ್ಡ ಬದಲಾವಣೆ ಆಗಿರೋದು ಬಿಜೆಪಿ ವಿಷಯದಲ್ಲಿ. 2018ರಲ್ಲಿ ಕೇವಲ 2.5% ವೋಟ್ ತಗೊಂಡಿದ್ದ ಪಕ್ಷ 2023ರಲ್ಲಿ ಸಡನ್ನಾಗಿ 36.3%ಗೆ ಜಿಗಿದಿದೆ. ಇದನ್ನ ರಾಜಕೀಯ ಭೂಕಂಪ ಅನ್ನೋದಕ್ಕಿಂತ ಬೇರೇನ್ ಹೇಳಕ್ಕಾಗುತ್ತೆ ಹೇಳಿ? ಹಾಗಾದ್ರೆ ಈ ದೊಡ್ಡ ಮಟ್ಟದ ಬದಲಾವಣೆ ಯಾಕಾಯ್ತು? ಈ ಹೊಸ ವೋಟುಗಳೆಲ್ಲ ಎಲ್ಲಿಂದ ಬಂತು? ಈ ಪ್ರಶ್ನೆಗೆ ನಾವು ಸರಿಯಾದ ಉತ್ತರ ಹುಡುಕಿದ್ರೆ ಮಾತ್ರ ಬಾಗೇಪಲ್ಲಿ ಜನರ ಮನಸ್ಸಲ್ಲಿ ಏನಿದೆ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಈ ಬದಲಾವಣೆ ಸುಮ್ಮನೆ ಆಗಿಲ್ಲ. ಇದ್ರ ಹಿಂದೆ 3 ದೊಡ್ಡ ಸಂಘರ್ಷಗಳಿವೆ. ಅಂದ್ರೆ ಬಾಗೇಪಲ್ಲಿ ಜನರ ಮೂಲಭೂತ ಸಮಸ್ಯೆಗಳನ್ನ ನಾವು 3 ಭಾಗಗಳಾಗಿ ನೋಡ್ಬೋದು. ಇವು ಬರೀ ಸಮಸ್ಯೆಗಳಲ್ಲ, ಅವರ ದಿನನಿತ್ಯದ ಬದುಕಿನ ನೋವುಗಳು. ಹಾಗಾದ್ರೆ ಆ 3 ಸಂಘರ್ಷಗಳು ಯಾವುವು? ಮೊದಲನೇದು ವೆಲ್ಫೇರ್ ಫಟೀಗ್, ಅಂದ್ರೆ ಕಲ್ಯಾಣ ಯೋಜನೆಗಳ ಬಗ್ಗೆ ಜನರಿಗೆ ಬಂದಿರೋ ಬೇಸರ. ಎರಡನೇದು ಡೆವಲಪ್ಮೆಂಟ್ ಗ್ಯಾಪ್ಸ್, ಅಂದ್ರೆ ಅಭಿವೃದ್ಧಿಯಲ್ಲಿರೋ ಕೊರತೆಗಳು. ಮತ್ತು ಮೂರನೇದು ಜಾಬ್ಸ್ ಕ್ರೈಸಿಸ್, ಅಂದ್ರೆ ಉದ್ಯೋಗದ ಸಮಸ್ಯೆ. ಬನ್ನಿ, ಇದನ್ನ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ವೆಲ್ಫೇರ್ ಫಟೀಗ್ ಅಂದ್ರೆ ಸರ್ಕಾರ ಕೊಡುವ ಯೋಜನೆಗಳನ್ನ ಜನ ಬರೀ ಎಲೆಕ್ಷನ್ ಗಿಮಿಕ್ ಅಂತ ನೋಡೋಕ್ ಶುರು ಮಾಡಿದ್ದಾರೆ. ಅದರಿಂದ ಶಾಶ್ವತವಾಗಿ ಏನೂ ಆಗ್ತಿಲ್ಲ ಅನ್ನೋ ಭಾವನೆ. ಇನ್ನು ಡೆವಲಪ್ಮೆಂಟ್ ಗ್ಯಾಪ್ಸ್ ಅಂದ್ರೆ ಸರಿಯಾದ ರಸ್ತೆ ಇಲ್ಲ, ಕುಡಿಯೋಕ್ ನೀರಿಲ್ಲ, ಕರೆಂಟ್ ಇಲ್ಲ, ಉದ್ಯೋಗದ ಸಮಸ್ಯೆ ಅಂತೂ ಹೇಳೋದೇ ಬೇಡ. ಊರಲ್ಲಿ ಕೆಲಸ ಇಲ್ಲದೆ ಯುವಕರೆಲ್ಲ ಸಿಟಿ ಕಡೆ ಮುಖ ಮಾಡಿದ್ದಾರೆ. ಇದಕ್ಕೊಂದು ಪಕ್ಕಾ ಉದಾಹರಣೆ ಬೇಕಾ? ಮಾಮಿಡಿಕಾಯಲಪಲ್ಲಿ ಏರಿಯಾದಲ್ಲಿ ರಸ್ತೆಗಳು ಹಾಳಾಗೋಗಿವೆ. ರೈತರ ಪಂಪ್ಸೆಟ್ಗಳಿಗೆ ಯಾವಾಗ ಕರೆಂಟ್ ಬರುತ್ತೋ ಯಾವಾಗ ಹೋಗುತ್ತೋ ಗೊತ್ತೇ ಆಗಲ್ಲ. ನೋಡಿ, ಡೇಟಾ ಅಂದ್ರೆ ಬರೀ ನಂಬರ್ಗಳಲ್ಲ, ಅದು ಜನರ ದಿನನಿತ್ಯದ ಕಷ್ಟಗಳ ಕನ್ನಡಿ. ಇದೇ ನಾವು ಹೇಳ್ತಿರೋ ಅಭಿವೃದ್ಧಿಯ ಅಂತರ. ಇಲ್ಲಿ 1 ನಿಮಿಷ ನಿಂತು ಯೋಚನೆ ಮಾಡೋಣ. ನಾವು ಸಾರ್ವಜನಿಕ ಜೀವನದಲ್ಲಿ ಮಾತಾಡುವಾಗ ಪ್ರತಿಯೊಂದು ಮಾತು ಸತ್ಯದ ಮೇಲೆ ನಿಂತಿರಬೇಕು. ಅಷ್ಟೇ ಅಲ್ಲ, ಪ್ರತಿಯೊಬ್ಬ ವ್ಯಕ್ತಿಯ ಘನತೆಯನ್ನ ಗೌರವಿಸಬೇಕು. ಇದು ನಮ್ಮ ಸಂವಿಧಾನದ ಮೂಲಮೌಲ್ಯ. ಜನರ ಕಷ್ಟಗಳ ಬಗ್ಗೆ ಮಾತಾಡುವಾಗ ಈ ಜವಾಬ್ದಾರಿ ನಮಗೆ ಇನ್ನೂ ಹೆಚ್ಚಾಗಿರುತ್ತೆ. ಸರಿ, ಇಲ್ಲಿವರೆಗೂ ಸಮಸ್ಯೆಗಳನ್ನ ಆಳವಾಗಿ ಅರ್ಥ ಮಾಡ್ಕೊಂಡ್ವಿ.
ಆದ್ರೆ ಬರೀ ಸಮಸ್ಯೆಗಳ ಬಗ್ಗೆ ಮಾತಾಡಿದ್ರೆ ಸಾಕಾಗಲ್ಲ ಅಲ್ವಾ? ಈಗ ಈ ಸಮಸ್ಯೆಗಳಿಗೆ ಪರಿಹಾರ ಏನು? ಇದನ್ನ ಒಂದು ಸರಿಯಾದ, ಅಳಿಯೋಕ್ಕೆ ಸಾಧ್ಯವಾಗುವಂತಹ ಪ್ರಾಜೆಕ್ಟ್ಗಳಾಗಿ ಹೇಗೆ ಬದಲಾಯಿಸಬಹುದು? ಬನ್ನಿ, ಆಡಳಿತಕ್ಕಾಗಿ ಒಂದು ಸ್ಪಷ್ಟವಾದ ಬ್ಲೂಪ್ರಿಂಟ್ ಹೇಗಿರಬೇಕು ಅಂತ ನೋಡೋಣ. ಈ ಬ್ಲೂಪ್ರಿಂಟ್ನ ಪ್ರಮುಖ ಭಾಗದಲ್ಲಿ 3 ಮುಖ್ಯ ಭರವಸೆಗಳಿವೆ. 1, ಪ್ರೀಮಿಯಂ ಕ್ವಾಲಿಟಿಯ ಗ್ರಾಮೀಣ ರಸ್ತೆಗಳು. 2, ನೀರು ಮತ್ತು ನೀರಾವರಿಗೆ ಭದ್ರತೆ. 3, ಸ್ಥಳೀಯವಾಗಿಯೇ ಒಂದು ಕೃಷಿ ಸಂಸ್ಕರಣಾ ಘಟಕ. ಮೊದಲನೇ ಭರವಸೆ 200 ಕಿಲೋಮೀಟರ್, ಅಂದ್ರೆ ಪ್ರತಿ ಹಳ್ಳಿಯನ್ನು ಮೇನ್ ರೋಡ್ಗೆ ಸೇರಿಸೋ ಅಡೆ 200 ಕಿಲೋಮೀಟರ್ ಉತ್ತಮ ಗುಣಮಟ್ಟದ ಡಾಂಬ್ರು ರಸ್ತೆ ಮಾಡೋದು. ಇದರಿಂದ ಏನಾಗತ್ತೆ ಅಂದ್ರೆ ರೈತರು ತಾವು ಬೆಳೆದ ಬೆಳೆಯನ್ನ ಸರಿಯಾದ ಟೈಮಿಗೆ ಮಾರ್ಕೆಟಿಗೆ ತಗೊಂಡು ಹೋಗ್ಬೋದು. ನಷ್ಟ ತಪ್ಪುತ್ತೆ. 2ನೇ ಭರವಸೆ 50,000ಕ್ಕೂ ಹೆಚ್ಚು ಕುಟುಂಬಗಳಿಗೆ ಅನುಕೂಲ ಆಗುವಂಥದ್ದು. ಬಾಗೇಪಲ್ಲಿ ಜಲಸಮೃದ್ಧಿ ಅನ್ನೋ ಪ್ರಾಜೆಕ್ಟ್ ಮೂಲಕ ಹಳೆ ಬೋರ್ವೆಲ್ಗಳನ್ನ ಸರಿಪಡಿಸಿ ಚಿಕ್ಕ ರಿಸರ್ವಾಯರ್ಗಳನ್ನ ಕಟ್ಟಿ 50,000ಕ್ಕೂ ಹೆಚ್ಚು ಫ್ಯಾಮಿಲಿಗಳಿಗೆ ಸಹಾಯ ಮಾಡೋದು. ನೋಡಿ, ನೀರಿದ್ರೆ ತಾನೇ ಕೃಷಿ, ನೀರಿದ್ರೆ ತಾನೇ ಬದುಕು. 3ನೇ ಭರವಸೆ 300 ನೇರ ಉದ್ಯೋಗಗಳು. ಒಂದು ಹೊಸ ಕೃಷಿ ಸಂಸ್ಕರಣಾ ಘಟಕ ಅಥವಾ ಆಗ್ರೋ ಪ್ರಾಸೆಸಿಂಗ್ ಪಾರ್ಕ್ ಸ್ಥಾಪನೆ ಮಾಡೋದು. ಇದರಿಂದ ಸ್ಥಳೀಯವಾಗಿ 300 ಜನರಿಗೆ ನೇರವಾಗಿ ಕೆಲಸ ಸಿಗುತ್ತೆ. ಅಷ್ಟೇ ಅಲ್ಲ, ಸ್ಥಳೀಯ ಬೆಳೆಗಳಿಗೆ ಬೆಲೆ ಸಿಗುತ್ತೆ ಮತ್ತೆ ಯುವಕರು ಊರು ಬಿಟ್ಟು ಹೋಗೋದು ಕಮ್ಮಿಯಾಗುತ್ತೆ. ಸರಿ, ಏನ್ ಮಾಡ್ಬೇಕು ಅಂತ ನೋಡಿದ್ವಿ. ಈಗ ಹೇಗೆ ಅನ್ನೋದು ಮುಖ್ಯ. ಈ ಪ್ಲಾನ್ಗಳನ್ನ ಜನರ ಹತ್ರ ಹೇಗ್ ತಗೊಂಡೋಗೋದು, ಅವರ ನಂಬಿಕೆಯನ್ನ ಹೇಗ್ ಗಳಿಸೋದು, ಅದಕ್ಕೆ ಬೇಕಾದ ಕಮ್ಯುನಿಕೇಷನ್ ಸ್ಟ್ರಾಟಜಿ ಬಗ್ಗೆ ಮಾತಾಡೋಣ. ಈ ಕಮ್ಯುನಿಕೇಷನ್ ಸ್ಟ್ರಾಟಜಿಯನ್ನ ನಾವು ಚತುರ್ಮುಖ ಸಿದ್ಧಾಂತ ಅಂತ ಕರಿಬಹುದು. ಇಲ್ಲಿ ಒಂದೇ ಪಕ್ಷವನ್ನ 4 ಬೇರೆ ಬೇರೆ ಮುಖಗಳಲ್ಲಿ ಜನರ ಮುಂದೆ ಇಡ್ಲಾಗತ್ತೆ. ಪ್ರತಿಯೊಂದು ಮುಖಕ್ಕೂ ಒಂದು ನಿರ್ದಿಷ್ಟ ಕೆಲಸ. ಮೊದಲನೇದು ಶಿವನ ರೂಪ, ಅಂದ್ರೆ ಭ್ರಷ್ಟಾಚಾರ ಮತ್ತೆ ಆಲಸ್ಯವನ್ನ ನಾಶ ಮಾಡುವ ಶಕ್ತಿ. 2ನೇದು ವಿಷ್ಣುವಿನ ರೂಪ, ಸ್ಥಿರತೆ, ಒಳ್ಳೆ ಆಡಳಿತ ಕೊಟ್ಟು ಪಾಲನೆ ಮಾಡುವವನು. 3ನೇದು ಬ್ರಹ್ಮನ ರೂಪ, ಹೊಸ ಹೊಸ ಐಡಿಯಾಗಳನ್ನ, ಯೋಜನೆಗಳನ್ನ ಸೃಷ್ಟಿ ಮಾಡುವವನು. ಕೊನೆಯದಾದಿ 4ನೇದು ದುರ್ಗೆಯ ರೂಪ, ರೈತರನ್ನ, ಮಹಿಳೆಯರನ್ನ ರಕ್ಷಣೆ ಮಾಡುವ ಶಕ್ತಿ. ಈ 4 ಮುಖಗಳ ಮೂಲಕ ಎದುರಾಳಿಗಳು ಏನೂ ಮಾಡುತ್ತಿಲ್ಲ, ಹಳೇ ಕಾಲದಲ್ಲೇ ಇದ್ದಾರೆ ಅಂತ ತೋರಿಸೋದು ಈ ತಂತ್ರದ ಉದ್ದೇಶ. ಇಲ್ಲಿ ಮತ್ತೊಂದು ಬಹಳ ಮುಖ್ಯವಾದ ಮೌಲ್ಯದ ಬಗ್ಗೆ ಮಾತಾಡಬೇಕು. ಇವತ್ತಿನ ಕಾಲದಲ್ಲಿ ಪ್ರಚಾರಕ್ಕೆ ಮತದಾರರ ಡೇಟಾ ಬಳಸೋದು ಸಾಮಾನ್ಯ. ಆದರೆ ಭಾರತದ ಡೇಟಾ ಪ್ರೊಟೆಕ್ಷನ್ ಕಾನೂನುಗಳು ಬಹಳ ಸ್ಪಷ್ಟವಾಗಿವೆ. ಯಾವುದೇ ವ್ಯಕ್ತಿಯ ಮಾಹಿತಿಯನ್ನ ಅವರ ಅನುಮತಿ ಇಲ್ಲದೆ ಬಳಸೋ ಹಾಗೆ ಇಲ್ಲ. ಬಳಸಿದ್ರೂ ಅದನ್ನ ಬಹಳ ಜವಾಬ್ದಾರಿಯಿಂದ ಗೌಪ್ಯವಾಗಿ ನೋಡ್ಕೊಳ್ಬೇಕು. ಇದು ಬರೀ ಕಾನೂನಿನ ವಿಷಯ ಅಲ್ಲ, ಇದೊಂದು ನೈತಿಕ ಜವಾಬ್ದಾರಿ ಕೂಡ. ಸರಿ, ಈಗ ನಾವು ನಮ್ಮ ಚರ್ಚೆಯ ಕೊನೆ ಭಾಗಕ್ಕೆ ಬಂದಿದ್ದೇವೆ. ಡೇಟಾದಿಂದ ಶುರುವಾಗಿ ಅಭಿವೃದ್ಧಿಯ ನೀಲನಕ್ಷೆಯವರೆಗೂ ನಾವು ಮಾಡಿದ ಈ ಪ್ರಯಾಣದ ಸಾರಾಂಶವನ್ನ ನೋಡೋಣ. ಹಾಗಾದ್ರೆ ಅತಿ ಮುಖ್ಯವಾದ ಪ್ರಶ್ನೆ ಏನು? ನಿಜವಾದ ಜನಾದೇಶ ಅಂದ್ರೆ ಏನು? ಅದನ್ನ ಬರೀ ಒಂದು ಎಲೆಕ್ಷನ್ಗೆ ಅಂತ ಗಳಿಸೋದಲ್ಲ, ಅದನ್ನ ದೀರ್ಘಕಾಲದವರೆಗೆ ಹೇಗೆ ಉಳಿಸ್ಕೊಳ್ಳೋದು? ಇದು ಕೇವಲ ಗೆಲ್ಲೋ ಪ್ರಶ್ನೆ ಅಲ್ಲ, ಜನರ ನಂಬಿಕೆಯನ್ನ ಗಳಿಸೋ ಪ್ರಶ್ನೆ. ಡೇಟಾದಿಂದ ಡೆವಲಪ್ಮೆಂಟ್ಗೆ, ಬರೀ ಭರವಸೆಗಳಿಂದ ಮಾಡಿ ತೋರಿಸೋ ಸಾಕ್ಷ್ಯ ಕಡೆಗೆ. ನೋಡಿ, ರಾಜಕೀಯವನ್ನ ಮೀರಿದ ನಿಜವಾದ ಉದ್ದೇಶ ಅಂದ್ರೆ ಇದೆ. ಜನರ ಬದುಕನ್ನ ಉತ್ತಮಗೊಳಿಸೋಕ್ಕಿಂತ ದೊಡ್ಡ ಗುರಿ ಬೇರೆ ಏನಿದೆ? ನೀವು ಜನಕೇಂದ್ರೀತ ನಾಯಕರಾಗಲು ಮತ್ತು ನಿಮ್ಮ ಕ್ಷೇತ್ರವನ್ನು ಉನ್ನತೀಕರಿಸಲು ಬಯಸಿದರೆ blueprintstrategies.ai ಅನ್ನು mgr@blueprintstrategies.ai ನಲ್ಲಿ ಸಂಪರ್ಕಿಸಿ ಅಥವಾ 08042041662ಗೆ ಕರೆ ಮಾಡಿ. ರಾಜಕೀಯವನ್ನು ಮೀರಿದ